ಬರ್ಲಿ 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 ಮಗ, ನಮ್ ಇಂಡಿಯಾ ಗೆದ್ದಾಯ್ತು. ಈ ಪಾಕಿಸ್ತಾನ ಕೊಟ್ಟಿದ್ ಏನ ಶೋಗಳತ್ನಿ, ಏನ್ ಹೇಳಿದ್ ಮಾತೇನು, ಕೊಟ್ಟಿ ಶೋಗಳೇನು, ಕುಣಿಲಾಕ್ ಆಡ್ಲಾಕ್ ಬರ್ಲಾರಕಿ ನೆಲಾ ಡೊಂಕದ್ಲ ಇಂತ ದಗದ ಮಾಡ್ಕೊಂಡ್ರು. ನಮ್ ಇಂಡಿಯಾ ಅಂತ ಇವತ್ತ ನೆಕ್ಸ್ಟ್ ಲೆವೆಲ್ ಕ್ರೇಜಿಯಾಗಿ ಆಡಿದ್ದು. ಸಾಕಾಗಿರ್ಬೇಕು ಇವತ್ತು ಪಾಕಿಸ್ತಾನದವ್ರಿಗೆ. ಅಣ್ಣ ಬಿಟ್ಬಿಡಿ ಅಣ್ಣ, ಇನ್ನೊಂದ್ಸಲ ಈ ಕಡೆ ತಲಿ ಹಾಕ್ಸಿಗ ಮಕ್ಕಳಲ್ಲ ಅಂದಿರ್ಬೇಕು ಪಾಕಿಸ್ತಾನದವ್ರ. ಆ ಪರಿ ಕಾಡಿದ್ರು ಪಟ ಪಟ. ಈಗೇನಿಲ್ಲ, ಪಾಕಿಸ್ತಾನ ಪಕ್ಕ ಟಿವಿ ಹೋಗಿ ಸಂಪ್ರದಾಯ ಎಟ್ಟ ಈಗ 8ನೇ 7 ಸಲ ಟಿವಿ ಹೋಗಿದ್ರಿ, 8ನೇ ಸಲ ಟಿವಿ ಹೋಗಿದ್ದು ಪಾಕಿಸ್ತಾನದವ್ರಿಗೆ. ಸದ್ಯಕ್ಕೆ ಓಕೆ, ಇವತ್ತಿನ ಮ್ಯಾಚ್ ನೆಕ್ಸ್ಟ್ ಲೆವೆಲ್, ಒನ್ ಆಫ್ ದಿ ಕ್ರೇಜಿಯಸ್ಟ್ ಮ್ಯಾಚ್ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್. ಎಲ್ಲರಿಗೂ ಚಿಂತಿತ್ತು ಮಳಿ ಆಕೈತೋ ಏನಾಕೈತೋ. ನಮ್ಮ ಮಂದಿ ಬೇರೆ ಅನ್ಸಲಿತ್ತು ಉಸ್ಮಾನ್ ತಾರಿಕ್ ಏನ್ ಮಾಡ್ತಾರ, ಏನ್ ಮಣ್ಣು ಮಾಡಕ್ಕಾಗಲ್ಲ. ನಮ್ಮ ಇಂಡಿಯಾದವ್ರ ಮೇಲೆ ಏನು ಮಾಡಕ್ಕಾಗಲ್ಲ. ಸೂರ್ಯಕುಮಾರ್ ಒಂದ್ ವಿಕೆಟ್ ತಗೊಂಡಿರ್ಬೇಕಾರೆ, ಇಶಾನ್ ಕಿಶನ್ ಆಡಿದಂದ್ರು ದರ್ಶನ ಅಂತ ಹೇಳ್ಬೇಕು. 40 ಬಾಲಿಗೆ 77 ರನ್ ಇಶಾನ್ ಕಿಶನ್. ಪಾಕಿಸ್ತಾನ ಬಂದ್ರ ಇಶಾನ್ ಕಿಶನ್ ಪಾಕಿಸ್ತಾನದವ್ರ ಮ್ಯಾಲ ಬಂದ್ರ ನೆಕ್ಸ್ಟ್ ಲೆವೆಲ್. ಮಯಾಗ ಒಂಥರ ದೇವ್ರ ಬಂದಂಗ ಆಡ್ತಾರ ಇಶಾನ್ ಕಿಶನ್. ಏಷ್ಯಾ ಕಪ್ 2023 ಹಂಗ ಆಡಿದ್ರ. ಮತ್ ಈಗೂ ಅದ ಸ್ವಾಗು ಅದ ರನ್. ಇವತ್ತು ನೆಕ್ಸ್ಟ್ ಲೆವೆಲ್ ಹೇಳ್ಬೇಕಾರೆ, ಟಾಸ್ ಗೆದ್ದು ಪಾಕಿಸ್ತಾನ ಟಾಸ್ ಗೆದ್ದು ನಾವು ಫಸ್ಟ್ ಬಾಲಿಂಗ್ ಮಾಡ್ತೀವಿ ಅಂದ್ರೆ ಅವ್ರ ತಿಳ್ಕೊಂಡ್ರು, ಸ್ಪಿನ್ ಎಲ್ಲ ಪಿಚ್ ಎಲ್ಲ ಇದು ಆಕೈತಿ, ಡ್ಯೂ ಬರುತ್ತೆ, ಆರಾಮ್ ಮಾಡೋ ಅನ್ಕೊಂಡ್ ಕೂತ್ರೆ. ನಮ್ ಕಡೆ ಕೇಳ್ಬೇಕಲ್ಲ ಬೌಲರ್ಸ್ ಮೊದ್ಲ. ನಮ್ ಕಡೆ ಹಾರ್ದಿಕ್ ಪಾಂಡ್ಯ, ಬುಮ್ರಾ, ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್, ತಿಲಕ್ ವರ್ಮಾ ಅವ್ರು ಬಂದ್ ಒಂದೊಂದ್ ವಿಕೆಟ್ ತಗೊಂಡಾರ. ಅಟ್ ಹಬ್ಬದ ಬ್ಯಾಟಿಂಗ್ ಇವ್ರದ್ದು. ನನಗ್ ಗೊತ್ತಿತ್ತು ನಮ್ ಇಂಡಿಯಾ ಟೀಮ್ನವರು ಇವ್ರಿಗೆ 160 180 ತನಕ ಹೋಗುದ್ ಬೇಕಾಗಿಲ್ಲ. 120 130 ಹೊಡೆದ್ರನೆ ಇವತ್ತರ ತೆಗಿ ಗೊತ್ತ ನಮ್ಗೆ ಎಟ್ ಇವತ್ತರ ಕೆಪಾಸಿಟಿ ಎಟ್, ಪಾಕಿಸ್ತಾನದವ್ರ ಕೆಪಾಸಿಟಿ ಎಟ್ಟೈತೆ ನಮ್ಗೆ ಗೊತ್ತಿತ್ತು. 130 140 ತೆಗೆದು ಗೆಲ್ತಾರೆ. ನಮ್ ಇಂಡಿಯಾ ಟೀಮ್ನವ್ರ ಬ್ಯಾಟಿಂಗ್ ನೋಡಿ 170 ಸೇಫ್ ಹೋಗ್ಯಾರ ನಮ್ ಟೀಮ್ ಇಂಡಿಯಾದವರು. ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವ್ರ ಬ್ಯಾಟಿಂಗ್ ನೋಡಿ. ಎಸ್ಪೆಷಲಿ ಶಹೀನ್ ಶಾ ಆಫ್ರಿದಿಗೆ ಇವತ್ತು ನಿದ್ದಿನ ಬರಲ್ಲ ನನಗೆ ಹೇಳ್ತೀನಿ. ಬಂದ್ 2 ಓವರ್ದಾಗ 30 ರನ್ ಕೊಟ್ಟ ಶಹೀನ್ ಶಾ ಆಫ್ರಿದಿ. ಇನ್ನು ಅವ್ರ ಟೀಮ್ನಾಗ ಏನಂದ್ರ ನಿಮ್ಗೆ ಗೊತ್ತಿದ್ದಂಗ ಸ್ಯಾಮ್ ಬಂದ ವಿಕೆಟ್ ತಗೊಂಡ್ರೆ ತಾರೀಕಿಗೆ ಬಾಳ ಸಹಾಯ. ಎಲ್ಲಾರು ಏನು ಅವೆಲ್ಲ ಏನ್ ಕೊಟ್ರಿ ಸ್ಟೇಟ್ಮೆಂಟ್ ಒಳಗ, ನಾ ಏನ್ ಮಾಡ್ತೀನಿ ಇಂಡಿಯಾ ಟೀಮ್ನವ್ರು ಇವ್ರದ್ದು ಏನೈತಿ, ಪಾಕಿಸ್ತಾನ 1 ಹ್ಯಾಂಡ್ ಗೆಲ್ಸ್ಬಿಡ್ತನತ್ತೆ. ಇವತ್ತು 2 ಹ್ಯಾಂಡ್ ಬಂದ್ ಹೋಗಿದ್ರು ಗೆಲ್ಲಿಲ್ಲ. ನೆಕ್ಸ್ಟ್ ಲೆವೆಲ್. ಇವತ್ತು ಬ್ಯಾಟಿಂಗ್ ಒಳಗೆ ಹೇಳ್ಬೇಕಾರ ಸರ್ಪ್ರೈಸ್ ಆಗಿದ್ದು ಅಭಿಷೇಕ್ ಶರ್ಮಾ ಅವ್ರ ಬಗ್ಗೆ. ನಿನ್ನೆ ನೀವು ನನ್ನ ಪ್ರಿವ್ಯೂ ವಿಡಿಯೋ ನೋಡ್ರೆ ಗೊತ್ತಾ, ಅಂದ್ರೆ ನಿನ್ನೆ ಪ್ಲೇಯಿಂಗ್ ವಿಡಿಯೋ ಮಾಡಿಲ್ಲ. ಅದ್ರ ನಿಮ್ಗೆ ಏನ್ ಹೇಳ್ಯಾರ, ನಾಳೆ ಪಾಕಿಸ್ತಾನದವ್ರಿಗೆ ಯಾರ್ಯಾರು ಅಟ್ಯಾಕ್ ಮಾಡ್ಬೋದಂದ್ರ ಒಂದ್ ಹೆಸರು ಹೇಳಿದ್ದು. ಒಂದು ಇಶಾನ್ ಕಿಶನ್, ಶಿವಮ್ ದುಬೆ, ಸೂರ್ಯಕುಮಾರ್ ಯಾದವ್, ಹಾರ್ದಿಕ್ ಪಾಂಡ್ಯ ಅಂತ ಇದೆ. ಅದ್ರ 3 ಮಂದಿ ಅಬ್ಸಲ್ಯೂಟ್ಲಿ ರೈಟ್ ಆದ್ರು. ಅಂದ್ರ ಇವ್ರಿಗೆ ಯಾರು ಇಶಾನ್ ಕಿಶನ್ ಅವ್ರು ಹೊಡೆದ್ರು, ಶಿವಮ್ ದುಬೆ ಅಟ್ಯಾಕ್ ಮಾಡಿದ್ರು, ಸೂರ್ಯಕುಮಾರ್ ಯಾದವ್. ಡೇ ಟು ಡೇ ಅವರ್ ಪ್ರಿಡಿಕ್ಷನ್ ಇಸ್ ವೆರಿ ಗೋಯಿಂಗ್ ಹೈ ಅಂತ ಹೇಳ್ಬೇಕು ಈಗಿನ ಕಾಲದಾಗಂತರು. ನೆಕ್ಸ್ಟ್ ನಮ್ಮ ಅಭಿಷೇಕ್ ಶರ್ಮಾ ಅವ್ರು ಇವತ್ತು ಗೋಲ್ಡನ್ ಡಕ್ ಆದ್ರು. ಇದು ನಮ್ಮ ಅಭಿಷೇಕ್ ಶರ್ಮಾ ಇವತ್ತು ಡಕ್ ಆದ್ರು. ಟೈಮ್ ಹೊಡೆದಾಡ ಅವಶ್ಯಕತೆ ಇಲ್ಲ. ಆಗಾಗ ನಮ್ಮ ಅಭಿಷೇಕ್ ಶರ್ಮಾ ಅವರು ಸೂಪರ್ 8 ಸಂಬಂಧ ರನ್ ಕಾಯ್ಕೊಂಡ್ ಕೂತಾರ. ಈಗ ಆ ಸೂಪರ್ 8 ನಾಗ ಅಲ್ಲೇ ಬರ್ತೈತಿ. ಅದನ್ನ ಸ್ವಲ್ಪ ಕಾಯ್ಕೊಂಡಿರ್ಲಕ್ ಇರ್ರಿ ಬ್ಯಾರೆ ಟೀಮ್ಗಳು ಅಂತ ಹೇಳಿ. ಇನ್ನ ನೆಕ್ಸ್ಟ್ ನಮ್ಮ ಇವ್ರು ಇಂಡಿಯಾ ಟೀಮ್ನವರು ಬಾಲಿಂಗ್ ಒಂದ್ಗಾರ ಕೇರ್ ಐತ್ನಿ. ಬಾಲಿಂಗ್ ಗಿಂತ ಫಸ್ಟ್ ನಮ್ ಬ್ಯಾಟಿಂಗ್ ಬಗ್ಗೆ ಹೇಳೋಣ. ಇವ್ರು ಶಿವಮ್ ದುಬೆನ ಏನ್ ನೋಡ್ಲತ್ತೀನಿ ಅಂದ್ರ, ಒಂದ್ಸಲ ಉಸ್ಮಾನ್ ತಾರಿಕ್ ವರ್ಸಸ್ ಶಿವಮ್ ದುಬೆ ನೋಡ್ಬೇಕತ್ತ ಸಿಕ್ಕ ಬಿಡ್ತು. ಮತ್ ಉಸ್ಮಾನ್ ತಾರಿಕ್ ವರ್ಸಸ್ ಸೂರ್ಯಕುಮಾರ್ ಯಾದವ್ ನೋಡ್ಬೇಕಾಯ್ತು, ಅದು ಸಿಕ್ತು ಇವತ್ತು ಮ್ಯಾಚ್ ನಾಗ. ನಾವ್ ಏನ್ ಅನ್ಕೊಂತೀವಲ್ಲ ಇವತ್ ನಮ್ ಸಿಕ್ಕ ಬಿಡ್ತು. ನಮ್ ಇಂಡಿಯಾದವ್ರ 7 ವಿಕೆಟ್ ಅಷ್ಟಕ್ಕ 175 ರನ್ ಹೊಡೆದ್ರು. ಇವತ್ತ ಪಾಕಿಸ್ತಾನದವ್ರು ಏನ್ ಅನ್ಕೊಂಬಂದ್ರು, ಇದು ನಾವ್ ಅಚೀವಬಲ್ ಸ್ಕೋರ್ ಆರಾಮ್ ಹೊಡಿತಿದ್ನಲ್ಲ ಅನ್ಕೊಂಬಂದ್ರ. ವಿ ಆರ್ ಹ್ಯಾಡ್ ಎ ಡಿಫರೆಂಟ್ ಪ್ಲಾನ್. ನಾವು ಬೇರೆ ಡಿಫರೆಂಟ್ ಪ್ಲಾನ್ ಇಟ್ಕೊಂಡ್ವಿ. ಇನ್ನ 2 ಓವರ್ ಮುಂಚೆನ ಔಟ್ ತೆಗೆದಾಕಿವಿ ಪಾಕ್ದವ್ರನ್ನ. ಇವತ್ ನಮ್ ಕಡೆ ಬೌಲರ್ಗಳು ಫಸ್ಟ್ನೇ ಓವರ್ ಹಾರ್ದಿಕ್ ಪಾಂಡ್ಯ ಅವರು ಏನು ಫರ್ಹಾನ್ ನಿನ್ನೆ ಸ್ಟೇಟ್ಮೆಂಟ್ ಕೊಟ್ರ, ಫರ್ಹಾನ್ ಬರ್ಲಿ ಬುಮ್ರಾ ನನ್ ಬ್ಯಾಟಿಂಗ್ ಇದ್ದ ಬುಮ್ರಾ ಬರ್ಲಿ, ಬುಮ್ರಾ ಹೊಡಿ ಬರ್ತಕ್ ಬುಮ್ರಾ ಕೆರಿಯರ್ ಮುಗಿದ್ ಹೋಗ್ಬೇಕು, ಇನ್ನೊಂದ್ಸಲ ಎಂದು ಕ್ರಿಕೆಟ್ ಆಡಕ್ ಬಂದಿರಬಾರ್ದು ಬುಮ್ರಾ ಅಂತ. ಅಣ್ಣ ನೀ ಏನ್ ಕರೆಕ್ಟ್ ಅದಕ್ಕೆ ನೀ ಬೋರ್ಡ್ ಅದು ಬುಮ್ರಾ ಅವ್ರ ಬೋರ್ಡ್ಗೆ ನೀನೇ ಇರ್ಲಿಲ್ಲ ಅಲ್ಲಿ. ಇದು ನೀನ್ ರಿಟೈರ್ ಮಾಡ್ಕೋದ. ಅವ್ ಒಂದ್ ಸ್ವಲ್ಪ ಉಲ್ಟಾ ಫರ್ಹಾನ್ ಏನಂದ್ರ ಅವ್ನ್ ರಿಟೈರ್ಮೆಂಟ್ ಸ್ನೇಹ ಬಂದೈತಿ. ಸೊ ಅದನ್ನ ಹೇಳಿದ್ರಿ ಫರ್ಹಾನ್. ಸೊ ಬಾಯ್ ತಪ್ಪಿ ಬುಮ್ರಾ ಅವ್ರು ಬಂದತ್ತೇವ್, ಬುಮ್ರಾ ಅವ್ರ ಬಿಟ್ಟಿಗೆ ನಾನಾ ಊಟ ಬೀರ್ತಂತ ಇವತ್ತು ಹಾರ್ದಿಕ್ ಪಾಂಡ್ಯ ಅವ್ರು ಸ್ವಾಗ್ ಉತ್ತರ ಕೊಟ್ರ. ನೀವು ಅದ ತಮಿಳ್ನಾಡು ನೋಡಿರ್ಲ. ಈಗ ಹಿಂಗ್ ಪೂರಾ ವಿಕೆಟ್ ಆದ್ಕೂಳೆ ಒಟ್ಟ ಕಣ್ಣಿಟ್ಟು ಡಿಸ್ಟ್ರಿಕ್ಟ್ ಅವ್ರ ನೋಡ್ಲಾತಿದ್ದ ನಮ್ ಹಾರ್ದಿಕ್ ಪಾಂಡ್ಯ ಅವ್ರು ತೆಗದಿಂದ ಮುಂದಿನ ಬೇಕಲ್ಲ ನಮ್ಮ ಇವ್ರು. ನೆಕ್ಸ್ಟ್ ಓವರ್ ಬಂದ್ ಕೂಡಲೇ 2 ವಿಕೆಟ್. ಎಲ್ಲಾರು ಏನಕಂದ್ರು, ಈ ಇವ್ರ ಬಾಬರ್ ಅಜಮ್ ಆಡ್ತಿರ್ಬೇಕು. ಬಾಬರ್
ಮಂಡ್ ಏನ್ ಮಣ್ಣ್ ಆಡ್ತಾನ ಬಾಬರ್ಸ್ ಏನಾದ್ರು ಏನು ಆಡಕ್ ಆಗಿಲ್ಲ ಇವತ್ತ. ನಮ್ ಸ್ಪಿನ್ನರ್ಸ್ ಗಳ ಅವ್ರು 5 ಸ್ಪಿನ್ನರ್ಸ್ ಗಳು ಅಂತ ಅಂದ್ ವಿಕೆಟ್ ತಗೊಂಡ್ರ ಅವ್ರ ಫಾಸ್ಟ್ ಓವರ್ಸ್ ಗಳು ವಿಕೆಟ್ ತಗೊಂಡ್ರು, ಸ್ಪಿನ್ನರ್ಸ್ ಗಳು ವಿಕೆಟ್ ತಗೊಂಡ್ರು. ಎಸ್ಪೆಷಲಿ ತಿಲಕ್ ವರ್ಮ ಅವ್ರು ಒಂದೊಂದು ವಿಕೆಟ್ ತಗೊಂಡ್ರು. ಅದೇ ಇಲ್ಲ ನಿಮಗ್ ಬಾಯ್ ಬಿಡ ಇದು ನಮ್ ಕಡೆ ಭಾಷೆ ಐತಿ ಅದೇ ತರ ಆಡಿದ್ರು ಪಾಕಿಸ್ತಾನದವ್ರು. ಹೇಳೋದಟ್ಟ ಇವ್ರದ ಹೇಳಕ್ ಆಗಲ್ಲ. ಇವ್ರು ಪ್ರೆಸ್ ಕಾನ್ಫರೆನ್ಸ್ ನೋಡ್ಬೇಕು ಬಾಕೆಟ್ ಚೀಸ್ ಇರ್ತವ್ರ ಪ್ರೆಸ್ ಕಾನ್ಫರೆನ್ಸ್. ಅದ ನಮ್ ಸೂರ್ಯಕುಮಾರ್ ಯಾದವ್ ನಾವೆಲ್ಲ ನಾಳೆ ನಿಮ್ಗೆ ಏನಂತ ನಾವೆಲ್ಲ ತೋರಿಸ್ತೀವಿ. ಇನ್ನೊಂದು ಕ್ವಶನ್ ಏನ್ ಕೇಳ್ರ, ನೀವು ಉಸ್ಮಾನ್ ತಾರಿಕಿಗೆ ಏನ್ ಅಂಜಿಲ್ಲ ನೀವು ಎಲ್ಲ ತನಾಗ. ನಾವು ಎಕ್ಸಾಮ್ದಾಗ ಒಂದ್ ಔಟ್ ಆಫ್ ದಿ ಕ್ವಶನ್ ಬಂದಿರತ್ತೆ, ಅದನ್ನ ಬಿಡಲ್ಲಿ ಹೆಂಗಾರ ಮಾಡಿ ಡೀಲ್ ಮಾಡ್ತೀವಿ ಅಂತಿದ್ರ. ಸೊ ಇವತ್ತು ಅದನ್ನ ಡೀಲ್ ಮಾಡಿದ್ರು. ಇವತ್ತು ಏನಂದ್ರೆ ನಮ್ಮ ಇಂಡಿಯಾ ಟೀಮ್ ನವ್ರಿಗೆ ಏನ್ ಅಂಜಿಕಿಲ್ಲ, ಉಸ್ಮಾನ್ ತಾರಿಕ್ ಬಗ್ಗೆ ಏನ್ ಮಣ್ಣು ಅಂಜಿಕಿರ್ಲಿಲ್ಲ. ಎದಕ್ಕಾರ ನಮ್ ಸೂರ್ಯಕುಮಾರ್ ಯಾದವ್ ನೆಟ್ ಪ್ರಾಕ್ಟೀಸ್ ಪೂರಾ ಮಾಡಿಸ್ಬಿಟ್ಟಿದ್ರು. ಉಸ್ಮಾನ್ ತಾರಿಕ್ ಹೆಂಗ್ ಹೋಯ್ತು ಅದ್ರ ಸ್ಟೈಲ್ ಬಾಲಿಂಗ್ ಮುಗಿದ ಇಂಡಿಯಾ ಟೀಮ್ ರಿಂಕು ಸಿಂಗ್ ಆತು, ಇಶಾಂಕ್ ಕಿಶನ್ ಅದು ಎಲ್ಲರಿಗೂ ಪ್ರಾಕ್ಟೀಸ್ ಮಾಡ್ತಿರು. ಸೊ ಯಾರಿಗೆ ಅಂಜಿಕಿಲ್ಲ. ಅದಕ್ಕ ಫುಲ್ ಮೈ ಚಳಿ ಬಿಟ್ಟು ಆಡ್ರಿ. ತಿಲಕ್ ವರ್ಮ ಅವ್ರ ಬಗ್ಗೆ ಹೇಳ್ಬೇಕಾರ, ತಿಲಕ್ ವರ್ಮ ಇನ್ನಿಂಗ್ಸ್ ಬಿಲ್ಡ್ ಮಾಡೋ ಟೈಮ್ದಾಗ ಇನ್ನೇನ್ ಬಿಗ್ ಇನ್ನಿಂಗ್ ಮಾಡ್ಬೇಕು ಅನ್ನೋಟಿಗೆ ಔಟ್ ಆದ್ರು ಇವತ್ತ ತಿಲಕ್ ವರ್ಮ ಅವರು. ಅದ್ ಬಿಟ್ರೆ ಎಲ್ಲ ಸೂಪರ್ ಆಗಿ ಆಡೋರು. ತಿಲಕ್ ವರ್ಮ ಅವ್ರು ಚಲೋ ಆಡ್ಯಾರು. ಓವರ್ ಆಲ್ ಹೇಳ್ಬೇಕಾರೆ ಈ ಮ್ಯಾಚ್ ನಾಗ ಪಕ್ಕಾ ಟೀಮ್ ಇಂಡಿಯಾ ತಮ್ಮ 100 or 120% ಕೊಟ್ಟು ಆಡ್ಯಾರ್ತ ಹೇಳ್ಬೇಕು. ಎಸ್ಪೆಷಲಿ ನಮ್ ಬುಮ್ರಾ ಅವ್ರಿಗೆ ಹೇಳ್ಬೇಕು. ಮತ್ತ ನಮ್ ಬುಮ್ರಾ ಅವರು ನಮ್ ಬಾಪು ಅಕ್ಷರ್ ಪಟೇಲ, ಕುಲ್ದೀಪ್ ಯಾದವ. ನೆಕ್ಸ್ಟ್ ನಮ್ ಟೀಮ್ ಇಂಡಿಯಾ ಬಾಲಿಂಗ್ ಬ್ಯಾಟಿಂಗ್ ಟಾಪ್ ನಾಚ್ ಅಂತ ಹೇಳ್ಬೇಕು. ಲಾಸ್ಟ್ ರಿಂಕು ಸಿಂಗ್ ಅಂತರು ಶಾಹಿನ್ ಶಾಪ್ರಿದ್ ಇನ್ನೊಂದ್ಸಲ ಈ ಕಡೆ ಇಂಡಿಯಾದವ್ರ ಮೇಲೆ ಇನ್ನೊಂದ್ಸಲ ಆಡೇಬಾರ್ದ, ಮುಂದಿನ ವರ್ಲ್ಡ್ ಕಪ್ ಸೆಲೆಕ್ಟ್ ಆಗಬಾರ್ದ ಆ ಪರಿ ಹೊಡೆದಾಕಿರು ಶಾಹಿನ್ ಶಾಪ್ರಿದ್ ಅವ್ರಿಗೆ. ಸೊ ಎಲ್ಲ ಸೇರಿ ನಮ್ ಟೀಮ್ ಇಂಡಿಯಾದವ್ರ ಫೈನಲಿ ಈಗ ಏನಿತ್ಲ 1-7 ನಿಂತ್ರ ಅದನ್ನ 1-8 ಮಾಡಿದ್ರು ನಮ್ ಟೀಮ್ ಇಂಡಿಯಾದವ್ರು. 8ನೇ ಬಾರಿ ಪಾಕಿಸ್ತಾನದವ್ರು ನಮ್ ಇಂಡಿಯಾ ವಿರುದ್ಧ ಸೋಲುದು. ಸೊ ಅವ್ರು ಸೋಲ್ತಾ ಇದ್ರು, ಹಿಂಗೆ ಸೋಲ್ತಾನೆ ಇರ್ಲಿ, ನಾವ್ ಹಂಗೆ ಗೆಲ್ತಾನೆ ಇರ್ತೀವಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡ್ರಂಗ, ಸಬ್ಸ್ಕ್ರೈಬ್ ಮಾಡ್ಕೊ. ಮತ್ತೊಂದು ಎಲ್ರಿಗೂ ನಮಸ್ಕಾರ.